ಗ್ರಾಮಾಂತರ ಪತ್ರಕರ್ತರಿಗೆ ಬಸ್ ಪಾಸ್ ಅನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಇದರಲ್ಲಿ ಏನಂದ್ರೆ ಏನು ಗ್ರಾಮಾಂತರ ಪತ್ರಕರ್ತರಿದ್ದಾರೆ, ಆ ಸಂಪಾದಕರುಗಳು ಅವರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ದೃಢೀಕರಣ ಒಂದು ಪತ್ರವನ್ನು ನೀಡಿದ್ರೆ ಅವರಿಗೆ ಒಂದು ಆ ಪಾಸ್ ಸಿಗ್ತದೆ. ಆದ್ರೆ ಹಲವಾರು ಸಂಪಾದಕರುಗಳು ಆ ಪತ್ರ ಕೊಡ್ಲಿಕ್ಕೆ ಹಿಂಜರಿತಾರೆ. ಆದ್ರೆ ಅದು ಆಗ್ಬಾರ್ದು. ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಪತ್ರಕರ್ತ ಆಗಿರ್ಲಿ, ಆ ಪತ್ರಕರ್ತನಿಗೆ ಅವರು ಸಂಪಾದಕರು ಲೆಟರ್ ಅನ್ನ ಕೊಟ್ಟು ಆ ಮೂಲಕ ಆ ಪತ್ರಕರ್ತನಿಗೆ ನೆರವನ್ನ ನೀಡುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಅವರು ದಿನನಿತ್ಯವೂ ಕೂಡ ತಮ್ಮ ಬದುಕನ್ನ ಬಿಟ್ಟು ಒಂದು ಸುದ್ದಿಯನ್ನ ನೀಡುವಂತ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಅಂತ ನಮ್ಮ ಎಲ್ಲ ಸಂಪಾದಕರಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಾ, ಇವತ್ತು ನಾವೆಲ್ಲ ಗ್ರಾಮಾಂತರ ಪತ್ರಕರ್ತರಾಗಿ ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥವ್ರು. ನಾನು ಕೂಡ ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕು ಪತ್ರಕರ್ತನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಗುರುಮೂರ್ತಿಯವರಲ್ಲಿ ಇದ್ದಾರೆ. ನಾವು ಅವಾಗ ಪೇಜ್ ಗಟ್ಟಲೆ ಬರಿತಾ ಇದೆ ಕುತ್ಕೊಂಡು ಸುದ್ದಿಗಳನ್ನ ಪೇಜ್ ಗಟ್ಟಲೆ ಬರೋದು ಅದನ್ನ ಸುದ್ದಿ ಕಳಿಸ್ತಾ ಇದ್ದೆ. ಇಲ್ಲಿ ನಮ್ಮ ಚಂದ್ರಮೌಳಿಯವರು ಸೊಗಡಲ್ಲಿ ಇದ್ರು, ನಾನು ಸೊಗಡಿಗೂ ಕೆಲಸ ಮಾಡ್ತಾ ಇದ್ದೆ. ಎಲ್ಲಿಂದ ಬಂದ್ಬಿಡಿ ಬಸ್ ಹತ್ಕೊಂಡು ಬಂದು ಆ ಪ್ರಿಂಟ್ ಹಾಕ್ಸಿ ಆ ಪ್ರಿಂಟ್ ಹಾಕಿ ಕಾಪಿ ತಗೊಂಡು ಹೋಗ್ತಾ ಇದ್ದೆ. ಲಾರಿಲಿ ಹತ್ಕೊಂಡು ಬೆಳಿಗ್ಗೆ ಅದನ್ನ ವಿತರಣೆ ಮಾಡುವಂತ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಆ ತರದ ಅವಾಗ ಸೊಗಡು ಪ್ರಿಂಟ್ ಹಾಕಿದವಾಗೆಲ್ಲ ಮಳೆ ಹೆಚ್ಚು. ನಾನು ಫೋಟೋ ಹಾಕ್ಸ್ಬೇಕಂದ್ರೆ ಒಂದು ಫೋಟೋ ತಂದು ತಗೊಂಡು ಇಲ್ಲಿ ಬಂದು ಅದು ಬ್ಲಾಕ್ ಮಾಡಿಸ್ಬೇಕಾಯ್ತು. ಆ ಬ್ಲಾಕ್ ಮಾಡಿಸಿ ಅದನ್ನೆಲ್ಲ ಕಟ್ಸಿ ಅದು ಪ್ರಿಂಟ್ ಮಾಡಿಸಿ ಅದು ತಗೊಂಡೋಗಿ ನಾನಲ್ಲಿ ಹಂಚ್ಬೇಕಾಯ್ತು. ಅಭಿವೃದ್ಧಿ ಕೆಲಸಗಳನ್ನ ನೇರವಾಗಿ ಜನಸಾಮಾನ್ಯರಿಗೆ ಮುಟ್ಟುವಂತ ಕೆಲಸನ ನಾವು ಪತ್ರಕರ್ತರು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ವಿಶ್ವವಿದ್ಯಾಲಯ ಸಮೂಹ ಮಾಧ್ಯಮ ಜೊತೆ ಮಾಡ್ತಾ ಇರೋದು ಒಂದು ನಿಜವಾಗ್ಲೂ ಅರ್ಥಪೂರ್ಣ ಕಾರ್ಯಕ್ರಮ. ಮುಂದೆ ನೀವೆಲ್ಲರೂ ಪತ್ರಿಕಾ ವೃತ್ತಿಗೆ ಬರ್ತೀರಾ. ಬರಬೇಕಾದ್ರೆ ತುಂಬ ಚೆನ್ನಾಗಿ ಎಲ್ಲ ಆಲ್ರೌಂಡ್ರು ಮತ್ತೆ ನಮ್ಮ ಮುಖ್ಯ ಭಾಷಣಕಾರ ಹೇಳಿದ್ರಲ್ಲ, ಆ ರೀತಿ 62 ವಿದ್ಯೆಗಳನ್ನ ಕಲ್ತ್ಕೊಂಡು ಬನ್ನಿ ಅಂತೇಳಿ ಒಂದು ಸಂದರ್ಭದಲ್ಲಿ ಕರೆಯನ್ನ ಕೊಡ್ತಾ, ಮಾನ್ಯ ಕುಲಪತಿಗಳು ವೆಂಕಟೇಶ್ವರರು ಬಂದಂಥ ಸಂದರ್ಭದಲ್ಲಿ ತುಂಬ ಅತ್ಯುತ್ತಮ ಕೆಲಸಗಳನ್ನ ನಾವು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಕಾಣ್ತಾ ಇದ್ದೀವಿ. ಯಾಕಂದರೆ ಪ್ರತಿನಿತ್ಯ ಎಲ್ಲ ವಿಭಾಗಗಳಲ್ಲಿ, ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳಲ್ಲಿ, ಪತ್ರಿಕೆಗಳಲ್ಲೂ ಕಾರ್ಯಕ್ರಮಗಳಿರ್ಬೋದು, ಸೆಮಿನಾರ್ಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳ ಮಾಹಿತಿಗಳನ್ನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಮಗೆ ಸಂಘದವ್ರಿಗೆ ಹೆಮ್ಮೆ ಅನಿಸುತ್ತದೆ. ಇಂಥ ಕುಲಸಚಿವಗಳನ್ನ ಪಡೆದಿರೋವಂಥ ವಿಷಯದಲ್ಲಿ ಮತ್ತಷ್ಟು ಕೆಲಸಗಳಾಗಲಿ ಸರ್. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಜೀವನ ಭವಿಷ್ಯವಾಗೋ ನಿಟ್ಟಿನಲ್ಲಿ ತಾವು ಇನ್ನೂ ಉತ್ತಮ ಕೆಲಸಗಳನ್ನ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂಥ ಪ್ರೊಫೆಸರ್ ಎಂ ವೆಂಕಟೇಶ್ವರ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಜಿಲ್ಲಾ ಸಂಘದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಜನರೇಟ್ ದಿ ವಿಸ್ಡಮ್ ನೀವೆಲ್ಲ ನೋಡ್ಬೋದು. ಚಂದಮಾಮ ಅಂತ ಪುಸ್ತಕಗಳಿತ್ತು. ಚಿಕ್ಕ ಮಕ್ಕಳಿಗೆ ಸಾಕಷ್ಟು ನಾಲೆಜ್ ಜನರೇಟ್ ಆಗ್ತಿತ್ತು. ರೀಡರ್ಸ್ ಡೈಜೆಸ್ಟ್ ಅಂತ ಮ್ಯಾಗಝೈನ್ ಇತ್ತು. ಇವೆಲ್ಲ ಮ್ಯಾಗಝೈನ್ಸ್ ಕಣ್ಮರೆ ಆಗಿದ್ದಾವೆ ಬಿಕಾಸ್ ಆಫ್ ದಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ. ಓಕೆ, ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ರ್ಯಾಪಿಡ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತದೆ ನಾಲೆಜ್, ಇನ್ಫಾರ್ಮೇಷನ್, ನಾಟ್ ದ ನಾಲೆಜ್. ಬಟ್ ವೆದರ್ ಆರ್ ವಿ ರೀಡಿಂಗ್ ಇಟ್, ಓದ್ತಾ ಇದ್ದೀವ? ಇಲ್ಲ. ಮತ್ತು ಬಿಕಾಸ್ ಆಫ್ ದಿ ಫಾಲ್ಸ್ ಇನ್ಫಾರ್ಮೇಷನ್ಸ್ ನಾವು ಯಾವುದು ಕರೆಕ್ಟು ಯಾವುದು ತಪ್ಪು ಅಂತಲೂ ಆಗ್ತಾ ಇಲ್ಲ, ಕರೆಕ್ಟಾಗಿ ಜಡ್ಜ್ ಮಾಡೋಕೆ ಆಗ್ತಾ ಇಲ್ಲ. ಇಮ್ಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ ಬಿಫೋರ್ ಜಡ್ಜಿಂಗ್ ದಿ ರೈಟ್ ಆರ್ ರಾಂಗ್. ಸೊ ಈ ರೀತಿಯಿಂದ ನಮಗೆ ಗೊಂದಲ ಆಗ್ತಾ ಇದೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನಿಂದ. ಬಟ್ ಮೈ ಅಪೀಲ್ ಈಸ್ ದಟ್ ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಎ ಇನ್ಕಲ್ಕೇಟ್ ಗುಡ್ ರೀಡಿಂಗ್ ಹ್ಯಾಬಿಟ್ಸ್, ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ನಮ್ಮ ಪುಸ್ತಕದ ಲೈಬ್ರರಿ ಏನಿದೆ, ಲೈಬ್ರರಿನಲ್ಲಿ ನಂಬರ್ ಆಫ್ ವಾಲ್ಯೂಮ್ಸ್ ಮೇಲೆ ಲೈಬ್ರರಿ ವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವು. ಎಷ್ಟು ವಾಲ್ಯೂಮ್ಸ್ ಇದ್ದಾವೆ ಅಂತೇಳಿ ವಿ ಡಿಸ್ಪ್ಲೇ ಇಟ್. ಬೇಸ್ಡ್ ಆನ್ ದ್ಯಾಟ್ ವಿ ಜಡ್ಜ್ ದಿ ಕ್ವಾಲಿಟಿ ಅಂಡ್ ವ್ಯಾಲ್ಯೂಯೇಷನ್ ಆಫ್ ದಿ ಲೈಬ್ರರಿ. ಇವತ್ತು ಲಂಡನ್ ಯೂನಿವರ್ಸಿಟಿ